ಹುಲ್ಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸನ್ 2013 ಮತ್ತು 14ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಸವಿಜಯನು ಸ್ನೇಹ ಬಳಗದ ವತಿಯಿಂದ ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಸಂಭ್ರಮದೊಂದಿಗೆ ಜರುಗಿತು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹುಲ್ಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸನ್ 2013 ಮತ್ತು 14ನೇ ಸಾಲಿನ ಎಸ್ಎಸ್ಎಲ್ಸಿ ಮುಗಿಸಿದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಸವಿಜಯನು ಸ್ನೇಹ ಬಳಗದ ವತಿಯಿಂದ ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಭ್ರಮದೊಂದಿಗೆ ಜರುಗಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಸಿದ್ದಯ್ಯ ಅಮೋಘ ಭಟ್ಟ ಸ್ವಾಮಿಗಳು, ಶಿಕ್ಷಕ ವೃಂದದವರು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಮತ್ತು ಗ್ರಾಮದ ಮುಖಂಡರು 2013 ಮತ್ತು 14ರಲ್ಲಿ ಎಸ್ಎಸ್ಎಲ್ಸಿ ಮುಗಿಸಿದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ತಮ್ಮ ನೆಚ್ಚಿನ ಶಿಕ್ಷಕರಾದ ಜಿಎಸ್ ರಾಮಚಂದ್ರ, ಮಂಜುನಾಥ ಬೋವಿ, ಎಸ್ಎ ರಾಜೋಳಿ ಶಿಕ್ಷಕರನ್ನು ಸೇರಿದಂತೆ ಇಂದಿನ ಎಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಎಸ್ ರಾಮಚಂದ್ರ, ಮಂಜುನಾಥ್ ಬೋವಿ ಶಿಕ್ಷಕರು ಮಾತನಾಡಿದರು. ಎಎಂ ಗುತ್ತಲ್ ಸರ್ ನಿರೂಪಿಸಿದರು. 2013 ಮತ್ತು 14ನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾದ ಅಬ್ಬಾಸ್ ಅಲಿ ನದಾಫ್, ಬಸವರಾಜ ಮುಖಿ, ರವಿ ಹುಡೇದ ಯಲ್ಲಪ್ಪ, ಅತ್ತಿಗೇರಿ ಮಹೇಶ್, ಮುಖಿ ಯಲ್ಲಪ್ಪ ಕುರಿ ಸೇರಿದಂತೆ 2013 ಮತ್ತು 14ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ NKS TV4 ವೀರಣ್ಣ ಹಡ್ಪದ್, ಲಕ್ಷ್ಮೇಶ್ವರ. ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಆತ್ಮೀಯರಾಗಿರ್ತಕ್ಕಂಥ ಮಂಜುನಾಥ್ ಬೋವಿ ಅವರನ್ನು ಸಹಿತ ಪುಷ್ಪಗಳ ನೀಡೋದರೊಂದಿಗೆ ಅವರನ್ನು ಸಹಿತ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ನೀಡಬೇಕಾಗಿ ಅದೇ ರೀತಿಯಾಗಿ ಗ್ರಾಮದ ಸಾರ್ಥಕವಾಯಿತು ಅಂತ ಹೇಳಿ ಅದಕ್ಕೆ ಯಾವುದು ಬೇಕಾಗಿಲ್ಲ, ಇಲ್ಲಿ ಆಡಂಬರ ಬೇಕಾಗಿಲ್ಲ. ಎಷ್ಟು ಖುಷಿಯಿಂದ ಇವತ್ತು ನೋಡಿ ತಾವೆಲ್ಲರೂ ಎಲ್ಲೆಲ್ಲೋ ಇದ್ದಾರೆ. ಇವತ್ತ 14 ಮತ್ತು 13, 14ನೇ ಸಾಲಿನ ವಿದ್ಯಾರ್ಥಿಗಳು ಎಲ್ಲೆಲ್ಲೋ ಇದ್ದು ಇವತ್ತು ಒಂದು ಒಳ್ಳೆಯ ಸಂಸ್ಕಾರವಂತರು ಯಾರಪ್ಪ ಅಂತಂದ್ರ ಹುಲ್ಲೂರು ಗ್ರಾಮದ ಯುವಕರು ಅಂತ ನಾವು ಅನ್ಬೋದು. ಯಾಕಂದ್ರೆ ಇದು ಮಾಡ್ತಕ್ಕಂಥ ಎಲ್ಲರಿಗೂ ಹತ್ರ ದುಡ್ಡು ಇರ್ತೈತಿ, ಹಣ ಇರ್ತೈತಿ, ಎಲ್ಲಾ ಇರ್ತೈತಿ. ಮಾಡ್ಬೇಕು ಅನ್ನೋದು ಗುಣ ಇರುವುದಿಲ್ಲ. ಅದಕ್ಕೆ ಗುಣ ಮುಖ್ಯ, ಸಂಸ್ಕಾರ ಮುಖ್ಯ. ಯಾವ ಒಂದು ಸಂಸಾರಕ್ಕೆ ಒಂದು ಪ್ರಕಾರ ಅಂತ ಸಂಸ್ಕಾರ ಅಂತ ಅವಾಗ ಆಗ್ತೈತಿ. ಅಂತ ಸಂಸ್ಕಾರವನ್ನ ಪಡೆದಂತ ಈ ಹುಲ್ಲೂರು ಗ್ರಾಮದ ಎಲ್ಲಾ ವಿದ್ಯಾರ್ಥಿಗಳಿಗೂ ನಾನು ಮೊಟ್ಟ ಮೊದಲವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಹುಲ್ಲೂರು ಹಿರಿಯರು ಎಲ್ಲರೂ ಕುಂತಾರ, ಅವರ ಮಕ್ಕಳು ಇವತ್ತ ಭಾವಿ ಪ್ರಜೆಗಳಾಗಿದ್ದಾರೆ, ಸಮಾಜ ನೋಡ್ತಕ್ಕಂಥ ಯಾವುದೋ ವಿದ್ಯಾರ್ಥಿಗಳಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಸಮಾಜದಲ್ಲಿರ್ತಕ್ಕಂಥ ಭವ್ಯ ಗಣ್ಯ ವರ್ತಕರಾಗಿದ್ದಾರೆ. ಇದನ್ನೆಲ್ಲದೂ ನೀಗಿಸಿಕೊಂಡು ಇವತ್ತು ಸಮಾಜದಲ್ಲಿ ಗುರುತರವಾದಂತಹ ಕೆಲಸವನ್ನ ಮಾಡಿದ್ದಂತ ಇದು ಬಹಳಷ್ಟು ಉತ್ಸಾಹವಾದ ಹೊಂದಿರತಕ್ಕಂಥ ರಾಜೋಳಿ ಗುರುಮಾತೆಯರೇ, ಅವರ ಪತಿದೇವರವರೇ, ಎಲ್ಲಕ್ಕೂ ಈ ಶಾಲೆಯ ವಿಶೇಷವಾಗಿರ್ತಕ್ಕಂಥ ಸಿಬ್ಬಂದಿ ವರ್ಗವರು, ನಮ್ಮ ಗುರುಕಲ್ ಸರ್ ಅವರ ಆದಿಯಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗವರೇ, ಮುಖ್ಯವಾಗಿ ಮುಂದ್ಗಡೆ ಕೂತಿರ್ತಕ್ಕಂಥ ನನ್ನೆಲ್ಲ ಮುದ್ದು ಮಕ್ಕಳೇ, ಮತ್ತೆಲ್ಲ ನನ್ನ ಹಳೆಯ ವಿದ್ಯಾರ್ಥಿ ಸ್ನೇಹಿತರೆ, ಗೊತ್ತೇಕ ನನಗೆ ಭಾಳ ಖುಷಿ ಅನಿಸ್ತದ. ನಿನ್ನೆ ಸ್ಕೂಲ್ ಒಳಗಿದ್ದೆ ನಾನು ಸ್ವಲ್ಪ ಪರಿಚಯ ಮಾಡ್ಕೊತೇನೆ. ಪ್ರಾರಂಭದಲ್ಲಿ ರಾಮ್ ಶೆಟ್ಟರ್ ಅಂತೇಳಿ ಇದೇ ತಾಲೂಕಿನೊಳಗೆ 32 ವರ್ಷಗಳ ಸೇವೆಯನ್ನು ಮಾಡಿ ಕಳೆದ ವರ್ಷ ನಾನು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಸರ್ಕಾರಿ ಪ್ರೌಢಶಾಲೆ ಅತ್ತಿಗಿರಿ ಶಾಲೆಗೆ ವರ್ಗಾವಣೆ ಆಗಿಕೊಂಡು ಸದ್ಯ ಅತ್ತಿಗಿರಿ ಶಾಲೆಯಲ್ಲಿ ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಕೆಲಸವನ್ನು ಮಾಡ್ತಿದ್ದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಬಹುತೇಕ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹಿಂದೆ BRC ಒಳಗೆ ಕೆಲಸ ಮಾಡ್ತಾ ಇದ್ದೆ. BRC ಒಳಗೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಒಂದು ಆದೇಶ ಬಂತು. ಎಲ್ಲಿ 7ನೇ ತರಗತಿಯಲ್ಲಿ ಇವತ್ತಿನ ದಿವಸ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾನು ಮೊಟ್ಟ ಮೊದಲನೇದಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತಿನ ದಿವಸ
ಮೊದಲಿಗೆ ನಾನು ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೇ ಇದೇ ಶಾಲೆಯಲ್ಲಿ. ದಿನಾಂಕ 1/12/2007 ನಾನು ಹೊಸದಾಗಿ ನನ್ನ ಸೇವೆಯನ್ನು ಪ್ರಾರಂಭ ಮಾಡಿದ್ದು ಇದೇ ಶಾಲೆಯಲ್ಲಿ. ಅವತ್ತಿನ ಸಂದರ್ಭದಲ್ಲಿ ನಾನು ಹಾಜರಾಗ್ತಕ್ಕಂಥ ಸಂದರ್ಭದಲ್ಲಿ ಹೆಡ್ ಮಾಸ್ಟರ್ ಲಕ್ಷ್ಮಣ್ ದೊಡ್ಡಮನಿ ಅಂತೇಳಿ ಚಪ್ಪಾಳೆ